ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅದುವೇ ಧರ್ಮಸ್ಥಳದ ತಲೆಬುರುಡೆಗಳ ಪ್ರಕರಣ. ಈಗ ಅದರ ತನಿಖೆ ಚುರುಕುಗೊಂಡಿದ್ದು ಮಹತ್ವದ ಘಟ್ಟವನ್ನ ತಲುಪ್ತಾ ಇದೆ. 4 ತಿಂಗಳ ಹಿಂದೆಯಷ್ಟೇ 7 ಅಸ್ಥಿಪಂಜರಗಳು ಉತ್ಖನನ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಪತ್ತೆಯಾಗಿತ್ತು. ಆ ನಂತರದಲ್ಲಿ ಈಗ ಕಾಡಿಗೆ ಎಫ್ಎಸ್ಎಲ್, ಎಸ್ಐಟಿ ಮತ್ತು ಸೋಕೋ ತಂಡದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಎಫ್ಎಸ್ಎಲ್ ತಂಡ DNA ವರದಿಯನ್ನು ನೀಡಿದ ವೈಜ್ಞಾನಿಕ ಮಾಹಿತಿಯ ಮೇರೆಗೆ ಬಂಗ್ಲೆಗುಡ್ಡೆಯಲ್ಲಿ ಈ ಅಪರಾಧಿಕ ಕೃತ್ಯಗಳು ನಡೆದಿರೋದು ಖಚಿತವಾದಂಥ ಬೆನ್ನಲ್ಲೇ ಈಗ ತೀವ್ರ ತನಿಖೆಯನ್ನು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಬುರುಡೆ ಪ್ರಕರಣ ಅಂತ ಬಂದಾಗ ಬುರುಡೆ ಬಿಟ್ರು ಅನ್ನೋರೇ ಹೆಚ್ಚಾಗಿದ್ರು, ನ್ಯಾಯ ಹೊರಗೆ ಬರಲಿ ಅನ್ನೋರ್ಕಿಂತ. ಬಟ್ ಈಗ ಈ ಧರ್ಮಸ್ಥಳದ ಅಸಹಜ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಘಟ್ಟಕ್ಕೆ ಹೋಗ್ತಾ ಇದೆ. ಇದೊಂದು ರೀತಿ ಇವತ್ತು ಭಾಳ ದೊಡ್ಡ ಮಟ್ಟದ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನೇನು ಇದೊಂಥರ ಥ್ರಿಲ್ಲರ್ ಸಿನಿಮಾ ಥರ ಆಗೋಗ್ಬಿಟ್ಟಿತ್ತು. ಇನ್ನೇನು ಚುರುಕಾಗ್ತಾ ಇದೋ ಅನ್ನೋವಂಥ ಸಂದರ್ಭದಲ್ಲಿ ಹಾಗೆ ತಣ್ಣಗಾಗ್ಬಿಡೋದು. ಇನ್ನೇನು ತಣ್ಣಗಾಯ್ತಾ ಅಂತ ನೋಡೋ ಗಳಿಗೆಯಲ್ಲಿ ಮತ್ತೆ ಚುರುಕಾಯಿತು ಅನ್ನುವಂಥದ್ದು ತುಂಬ ದೊಡ್ಡ ಮಟ್ಟದ ಪ್ರಕರಣ ಇದು. ಇವತ್ತು ಜಂಟಿಯಾಗಿ ಬಂದು ಒಂದು ಮಹಜರ್ ಮಾಡ್ಕೊಂಡು ಹೋದಂಗಿದ್ದಾರೆ ಈ ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ವಿಶೇಷ ತನಿಖಾ ತಂಡ, ಈ ಸೋಕೋ ಸೈನ್ಸ್ ಆಫ್ ಕ್ರೈಮ್ ಆರ್ಗನೈಸೇಷನ್ ಅವರು ಎಲ್ಲರೂ 3 ಜನ ಸೇರಿಕೊಂಡು ಬಂದು ಒಂದು ದೂರುದಾರನ ಜೊತೆಗೆ ಬಂದು ಸ್ಥಳ ಮಹಜರ್ ಮಾಡ್ದಂಗಿದ್ದಾರೆ. ಈಗಾಗಲೇ ಅಲ್ಲಿ ಏನೇನು ಸಿಕ್ಕಿತ್ತು, ಸೆಪ್ಟೆಂಬರ್ ತಿಂಗಳಲ್ಲಿ ಈ ಚಿನ್ನಯ್ಯನ ಮತ್ತು ವಿಠಲ್ ಗೌಡ ಇವರ ದೂರಿನ ಮೇರೆಗೆ ಅಲ್ಲಿ ಏನು ಶೋಧ ಕಾರ್ಯ ನಡೆದಿತ್ತು. ಒಂದು 7-8 ಮಾನವ ತಲೆಬುರುಡೆಗಳು ಸಿಕ್ಕೊಂಡಿದ್ದು ಮತ್ತು ಸಾವಿರಾರು ಮಾನವ ಅಸ್ಥಿಗಳು ಸಿಕ್ಕಿದ್ದು ಅನ್ನುವಂಥ ನಿಟ್ಟಲ್ಲಿ ಏನು ಕಾರ್ಯಾಚರಣೆ ಆಯಿತು, ಅಲ್ಲಿ ಸಿಕ್ಕಂತಹ ಎಲ್ಲವನ್ನ ಸಂಗ್ರಹಿಸಿಟ್ಟು ಒಂದಷ್ಟು ಬೇರೆ ವಿಚಾರದ ತನಿಖೆ ಆಗ್ತಾ ಇತ್ತು. ಈ 6 ತಿಂಗಳೇನು ಸುಮ್ಮನೆ ಕೂತಿರ್ಲಿಲ್ಲ ಅವರು. ಅದಕ್ಕೆ ಏನೇನು ಬೇಕೋ ಪೂರ್ವ ತಯಾರಿಯಲ್ಲಿ ಏನೇನು ಮಾಡ್ಕೋಬೇಕೋ ಅದೆಲ್ಲವೂ ಮಾಡಿ ಇವತ್ತು ಒಂದು ಘಟ್ಟಕ್ಕೆ ತಂದು ಒಂದು ಮಹಜರ್ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಹೋದಂಗಿದ್ದಾರೆ. ಹಾಗಾಗಿ ಈ ಪ್ರಕರಣ ಅಲ್ಲಿ ಏನು ಸೌಜನ್ಯ ಸಾವಿನಿಂದಾಗಿ ಈ ಪ್ರಕರಣಕ್ಕೆ ಚುರುಕು ಮುಟ್ಟಿತು. ಆ ಸೌಜನ್ಯ ಅನ್ನುವಂತಹ ಒಂದು ಹುಡುಗಿಯ ಸಾವು ಅದೆಷ್ಟು ಕ್ರೂರವಾಗಿತ್ತು, ಆ ಕ್ರೂರತನದ ಪರಮಾವಧಿಯನ್ನು ಮೆರೆದಂಥ ಆಕೆಯ ಸಾವು ಈ ಪ್ರಕರಣಗಳಿಗೆಲ್ಲ ಒಂದು ಚುರುಕು ಮುಟ್ಟುತ್ತಾ ಹೋಯಿತು. ತುಂಬ ದೊಡ್ಡ ಮಟ್ಟಕ್ಕೆ ಶಕ್ತಿ ತುಂಬಿದಂಥ ಆಕೆ ಸತ್ತ ಏನು ಸೌಜನ್ಯ ಇದ್ದಾರೆ ಅಲ್ಲಿಂದ ಬಂದಿರುವಂಥದ್ದು. ಅಲ್ಲಿ ಆಕೆ ಇನ್ನು ಅದು ಎಷ್ಟು ಜನರ ಬುಡಕು ಬೆಂಕಿ ಹಾಕ್ತಾಳೋ ಗೊತ್ತಿಲ್ಲ. ಕೆಲವರು ಹೇಳ್ತಾ ಇದ್ರು ಬೆಟ್ಟದಿಂದ ನೀರು ಇಳಿಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ರಂತೆ. ಈಗ ಹರಿದು ಯಾರ್ಯಾರು ಬುಡಕೋ ಬರ್ತಾ ಇದೆ ಅಂತ ಇವತ್ತು ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದಲ್ಲ ಅದೇ ಇದಾಗ್ತಿತ್ತು. ಸರ್ ನಮಸ್ಕಾರ. ಹಲೋ ಸರ್ ನಮಸ್ತೆ, ನಾಗರಾಜ್ ಅವರೊಳ್ಳೆ ಮಾತಾಡ್ತಿದ್ದೀನಿ, ಕರ್ನಾಟಕ. ಸರ್ ನಮಸ್ತೆ, ಕೇಳ್ತಾ ಇದೆಯಾ? ನಮಸ್ತೆ, ಕೇಳಿಸ್ತಿದೆ. ಇದು ಇವತ್ತು ಪ್ರದೀಪ್ ಕುಲಾಲ್ ಸಾರ್ವಜನಿಕರಿಗೆ ಒಂದು ಏನು ಪ್ರಶ್ನೆ ಅಂತಂದ್ರೆ, ಯಾರು ಈ ಪ್ರದೀಪ್ ಕುಲಾಲು? ಚಿನ್ನಯ್ಯ ಕೇಳಿದ್ವಿ, ವಿಠಲ್ ಗೌಡ ಕೇಳಿದ್ವಿ, ಪ್ರದೀಪ್ ಕುಲಾಲ್ ಅನ್ನುವಂಥ ಹೆಸರಿನ ವ್ಯಕ್ತಿ ಮೂಲಕ ಇವತ್ತು ಮಹಜರ್ ಪ್ರಕ್ರಿಯೆ ನಡೆಸ್ಕೊಂಡು ಹೋದ್ರಲ್ಲ ಅನ್ನುವಂಥದ್ದು. ಈ ಪ್ರದೀಪ್ ಕುಲಾಲ್ ಬಗ್ಗೆ ತಮಗಿರೋ ಮಾಹಿತಿ? ಸರ್, ಪ್ರದೀಪ್ ಕುಲಾಲ್ ಅವ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಸೌಜನ್ಯ ಹೋರಾಟದ ಅತ್ಯಂತ ಪ್ರಾಮಾಣಿಕ ಹೋರಾಟಗಾರರು ಪ್ರದೀಪ್ ಕುಲಾಲ್. ನನಗೂ ಕೂಡ ಅದೇ ಕಾರಣಕ್ಕಾಗಿ ಆತ್ಮೀಯರಾಗಿದ್ದಂಥವ್ರು. ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಪ್ರದೀಪ್ ಕುಲಾಲ್ ಬಗ್ಗೆ, ಈ ಸೌಜನ್ಯ ಪ್ರಕರಣ ನಡೆದ ಮೇಲೆ ಈ ಏನು ಸಂತೋಷ್ ರಾವ್ ನಿರಪರಾಧಿ ಅಂತ ಆಯ್ತಲ್ಲ 2023ರಲ್ಲಿ, ಮೊಟ್ಟ ಮೊದಲಿಗೆ ಪೋಸ್ಟರ್ ಹಾಕದಂತ ಮನೆ ಮುಂದೆ ದೊಡ್ಡ ಬ್ಯಾನರ್ ಹಾಕಿ ಸೌಜನ್ಯಗೆ ನ್ಯಾಯ ಸಿಗಬೇಕು, ಜಸ್ಟಿಸ್ ಫಾರ್ ಸೌಜನ್ಯ, ಸೌಜನ್ಯ ಹೆಣ್ಣಿಗೆ ನ್ಯಾಯ ಸಿಗಬೇಡವೇ ಅಂತೇಳಿ ಅವಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ತುಂಬಾ ಎಲ್ಲ ಪೋಸ್ಟರ್ ಹಾಕಿದ್ರು, ಉಜಿರೆ ಬೆಳ್ತಂಗಡಿಯಲ್ಲೆಲ್ಲ. ಅಂದ್ರೆ ಇವರು ಧರ್ಮಸ್ಥಳ ಮೂಲದವರೇನೆ? ಇದನ್ನು ಬಂಟ್ವಾಳ, ಅವ್ರದ್ದು ಗ್ಯಾರೇಜ್ ಇದೆ, ಬಡ ಹುಡುಗ, ಅವ್ರದ್ದೇ ಒಂದು ಚಿಕ್ಕದ ಗ್ಯಾರೇಜ್ ಇದೆ. ಬಟ್ ಅವ್ರ ಗ್ಯಾರೇಜ್ ಮುಂದೆನೆ ಒಂದ್ ದೊಡ್ಡದಾಗಿ ಬ್ಯಾನರ್, ಫಸ್ಟ್ ಬ್ಯಾನರ್ ಹಾಕಿದ್ದು ಪ್ರದೀಪ್ ಕುಲಾಲ್. ಅಂದ್ರೆ ಆ ಮಟ್ಟಿಗೆ ಅವರಿಗೆ ಹೋರಾಟದ ಬಗ್ಗೆ ನಿಷ್ಠೆ ಇದೆ, ನ್ಯಾಯದ ಬಗ್ಗೆ ಕಾಳಜಿ ಇದೆ. ಹಿಂಗಾಗಿ ನಮಗೂ ಕೂಡ ಬಹಳ ಆತ್ಮೀಯರಾಗಿದ್ರು. ಮತ್ತೆ ಈ ಕೇಸ್ ನಲ್ಲಿ ಹೆಂಗೆ ಅವರು ಇನ್ವಾಲ್ವ್ ಅಂತ ಹೇಳಿದ್ರೆ, ನಾನೇ ಕರ್ಕೊಂಡು ಹೋಗಿದ್ದು ಬಂಗ್ಲೆಗುಡ್ಡೆಗೆ. ನನಗ್ ಬಂಗ್ಲೆಗುಡ್ಡೆ ಅಂತ ಏನ್ ನನಗೆ ಹೆಸರು ಗೊತ್ತು, ನಾನು ಇರೋದು ಬೆಂಗಳೂರಲ್ಲಿ. ಈ ಬಂಗ್ಲೆಗುಡ್ಡೆ, ಪುದುವೆಟ್ಟು, ನೇತ್ರಾವತಿ ಈ ಕಡೆ ಇರುವಂತ ಒಂದು 10-12 ಪ್ಲೇಸಸ್ ಅನ್ನ ಯಾರು ಚಿನ್ನಯ್ಯ ನನಗ್ ತೋರ್ಸಿದ ರಾತ್ರಿ ಹೊತ್ತು ಹೋಗಿ. ಆಮೇಲೆ ನಾನು ಚಿನ್ನಯ್ಯ ಇಬ್ರೆ ಹೆಂಗ್ ಹೋಗ್ಬೇಕು, ಅಲ್ಲಿ ಯಾರಾದ್ರೂ ಬೇಕಲ್ಲ. ಆಮೇಲೆ ಇವನು ಒಳ್ಳೆ ನನಗೆ ಡ್ರೈವಿಂಗಿಗೆ ನಂಗೆ ಬರ್ತಿದ್ದ. ಅಂದ್ರೆ ನಾನು ಅಲ್ಲಿ ಹೋರಾಟಕ್ಕೆ ಬಂದ. ನೀವು ಹೇಳ್ತಿರೋದು ಯಾವ ಇಸ್ವಿ ಮಾತುಕತೆ ಇದು?
2024 ಅಲ್ಲಿ ಸರಿ 23 ಇಂದ 24 ವರೆಗೆ, ಅಂದ್ರೆ ರೆಗ್ಯುಲರ್ ಆಗಿ ನಾನು ಹೋಗ್ತಾ ಇದ್ನಲ್ಲ. 23ರಿಂದ 24 ಎಸ್. ಅಂದ್ರೆ ಆ ಟೈಮಿಗೆ ನಾನು ಎಲ್ಲೇ ಹೋದ್ರು ಕೂಡ ಪ್ರದೀಪ್ನ ಜೊತೆಗೆ ಕರಿತೇನೆ, ಯಾಕಂದ್ರೆ ಅವ್ನು ತುಂಬಾ ಹಾನೆಸ್ಟ್ ಆಗಿರುವಂತ ವ್ಯಕ್ತಿ. ರಾತ್ರಿ ಹೊತ್ತು ಒಂದು 10-12 ಸ್ಪಾಟ್ ತೋರಿಸಿದ್ದ ಯಾರು ಚಿನ್ನಯ್ಯ ನನಗೆ, ಎಲ್ಲೆಲ್ಲಿ ಮೂಳೆ ಅಂದ್ರೆ ಅವ್ನು ಹೂತ್ ಹಾಕಿದ ಜಾಗಗಳನ್ನ. ಅವಾಗ ಪ್ರದೀಪನ್ನ ನಾನೇ ಕರ್ಕೊಂಡು ಹೋಗಿದ್ದು. ಆಮೇಲೆ ಈ ಕೇಸ್ ನಲ್ಲಿ ಕೆಲವೊಬ್ರು ತೋರಿಸ್ತಾ ಇದ್ದಾರೆ ಈ ಷಡ್ಯಂತ್ರದಲ್ಲಿ ಭಾಗ್ಯ, ಅವನು ಯಾವ ಷಡ್ಯಂತ್ರದಲ್ಲಿ ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾನೆ, ಷಡ್ಯಂತ್ರದಲ್ಲಿ ಭಾಗಿಯಾದಂತ ವ್ಯಕ್ತಿನೂ ಅಲ್ಲ, ಷಡ್ಯಂತ್ರನೂ ಇಲ್ಲ, ಆಮೇಲೆ ಅವನು ಕೊಟ್ಟಿದ್ದ ತಪ್ಪೊಪ್ಪಿಗೆನೇ ಇಲ್ಲ. ಹಿ ಇಸ್ ದಿ ವಿಟ್ನೆಸ್ ಆಫ್ ದ ಕೇಸ್, ಇಷ್ಟೇ. ಓ, ಪ್ರದೀಪ್ ಕುಲಾಲ್ ಸಾಕ್ಷಿದಾರ, ಎಸ್, ಆರೋಪಿ ಅಲ್ಲ, ದೂರುದಾರರು ದೂರದಾರನೂ ಅಲ್ಲ. ಆಮೇಲೆ ನಾವು ಯಾರು ಕೂಡ ಆರೋಪಿನೂ ಕೂಡ ಅಲ್ಲ ಅಧಿಕೃತವಾಗಿ ಇದುವರೆಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.